ಅವರೇ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳೇ, ನಮ್ಮ ಇಲಾಖೆಯ ಎಲ್ಲ ಸಹೋದ್ಯೋಗಿಗಳೇ, ಸಾರ್ವಜನಿಕ ಮಿತ್ರರೇ ಮತ್ತು ಮಾಧ್ಯಮ ಸ್ನೇಹಿತರೆ, 3 ಜನ ಮಾತಾಡಿದ ಮೇಲೆ ನಾನೇನು ಮಾತಾಡೋದು ಉಳಿದಿಲ್ಲ, ಹೌದಲ್ವಾ? ಯಜಮಾನರು ಮಂಜುನಾಥ್ ಅವರು ನಾನು ಕಳೆದ 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ಪ್ರತಿ ಮೀಟಿಂಗಲ್ಲೂ ಮಾತಾಡ್ತಾರೆ, ಒಳ್ಳೆ ಮೆಸೇಜ್ ಹೇಳ್ತಾರೆ. ಪ್ರತಿ ಮೀಟಿಂಗಲ್ಲೂ ಕೂಡ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಅವರು ಸಹಪಾಠಿಗಳಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು ಅಂತದ್ದು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ವರ್ಷಗಳ ರೀತಿಯೇ ಇವತ್ತು ಕೂಡ ಈದ್ ಮಿಲಾದ್ ಹಬ್ಬ ಮತ್ತು ಗಣಪತಿ ಹಬ್ಬ ಒಟ್ಟಿಗೆ ಬಂದಿದೆ. ಮತ್ತೆ 40-50 ವರ್ಷ ಈ ಒಂದು ಪುಣ್ಯ ಕಾರ್ಯ ಸಿಗೋದಿಲ್ಲ. ಯಾರು 3 ವರ್ಷ ಏನು ಒಟ್ಟೊಟ್ಟಿಗೆ ಬಂದಿದೆ, ಮತ್ತೆ 40-50 ವರ್ಷ ಆದ್ಮೇಲೆ ಬರುತ್ತೆ. ಅಷ್ಟೊತ್ತಿಗೆ ನಾವೆಲ್ಲ ಎಲ್ಲಿವೋ ಯಾರು ಹೋಗ್ತಿಲ್ಲ, ಹೌದಲ್ವಾ? ಹೇಳೋದಲ್ಲ, ಕೆಳಗಿನ ಬೀದಿಯವರು ಮೇಲಿನ ಬೀದಿಯವರು ಅಂತಂದ್ರೆ. ಸೊ ನಾವು ಯಾವ ಬೀದಿಲಿ ಮಣ್ಣಾಗಿರ್ತೀವೋ ಗೊತ್ತಿಲ್ಲ. ಆದ್ರಿಂದ ದೇವರು ಕೂಡ ಒಂದು ಅವಕಾಶ ಕೊಟ್ಟಿದ್ದಾನೆ. 2 ಹಬ್ಬವನ್ನು ಒಟ್ಟಿಗೆ ನಾನು ನಿಗದಿ ಮಾಡ್ತೀನಿ. ನೀವು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವ ರೀತಿ ಸಮಬಾಳ್ವೆಯಿಂದ ಹಬ್ಬನ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತೀವಿ ನೋಡೋಣ ಅಂತ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ. 2 ವರ್ಷ ನಾವು ಸಕ್ಸಸ್ಫುಲ್ ಆಗಿ ಈ ಚಾಲೆಂಜ್ ಅನ್ನ ಗೆದ್ದಿದ್ದೀವಿ. ಈ ವರ್ಷ ಕೂಡ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ನನಗೆ ಭರವಸೆ ಇದೆ. ಎಸ್ಪೆಷಲಿ ಶಿರಾಳಕೊಪ್ಪದಲ್ಲಿ ಬಹಳ ವಿಜೃಂಭಣೆಯಿಂದ 2 ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈಗಿನ ಮೆರವಣಿಗೆಯನ್ನು ಆಲ್ಮೋಸ್ಟ್ 15,000 ಜನ ಸೇರ್ತೀವಿ. ಗಣಪತಿ ಹಬ್ಬದಲ್ಲೂ ಕೂಡ 1000 ಜನ ಸೇರಿ ವಿವಿಧ ಏರಿಯಾಗಳಲ್ಲಿ ಗಣಪತಿಗಳು ಕೂಡ ಇಟ್ಟು ಮೆರವಣಿಗೆ ಮಾಡಿ ಮತ್ತು ವಿಸರ್ಜನೆ ಕೂಡ ಮಾಡ್ತಾರೆ. ನಮ್ಮ ಇಲಾಖೆಯಿಂದ ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಇದನ್ನ ಸ್ಪಷ್ಟಪಡಿಸ್ತೇನೆ. ನಾವು ಯಾವುದೇ ರೀತಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಹಾಕೋದಾಗಲಿ ಅಥವಾ ಹಬ್ಬ ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅನ್ನೋದಕ್ಕಿಂತ ನೀವೇನು ಬಹಳ ಅದ್ದೂರಿಯಾಗಿ ನಿಮ್ಮ ಹಬ್ಬಗಳನ್ನ ಆಚರಣೆ ಮಾಡ್ತೀರಿ ನಿಮ್ಮ ಗಣಪತಿಯ ಪ್ರಕಾರ, ಅದಕ್ಕೋಸ್ಕರ ನಾವು ಸಹಕಾರ ಕೊಡ್ತೀವಿ. ನೀವು ಹಬ್ಬ ಆಚರಣೆ ಮಾಡುವಾಗ ಬೇರೆ ಯಾರೋ ಒಂದು ತೊಂದರೆ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಿಮಗಳಿಗೋಸ್ಕರ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸೊ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಬ್ಬಗಳನ್ನ ಮಾಡುವಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಇಂಟ್ರೆಸ್ಟ್ ಅಥವಾ ಎಲ್ಲರ ಹಿತನೂ ಕೂಡ ನಾವು ಕಾಪಾಡಬೇಕಾಗುತ್ತೆ. ಎಲ್ಲೋ ಕೆಲವೊಂದು ಕಡೆ ರೋಡ್ಗೆ ಅಡ್ಡಲಾಗಿ ಯಾವುದೋ ಒಂದು ಕಂಡಲ್ ಹಾಕಿರ್ತಾರೆ, ಅವಾಗ ನಾವು ಸಜೆಸ್ಟ್ ಮಾಡ್ಬೋದು, ರೋಡ್ ಮೇಲೆ ಹಾಕೋಬೇಡಪ್ಪ, ಸ್ವಲ್ಪ ಸೈಡಲ್ಲಿ ಹಾಕೋಬೇಕು. ಹಂಗಂದಾಕ್ಷಣಕ್ಕೆ ಹಬ್ಬ ಮಾಡೋದು ಬೇಡ ಅಂತಲ್ಲ, ಬೇರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ, ಟ್ರಾಫಿಕ್ ಓಡಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಆದ್ರಿಂದ ಅಂತ ಒಂದು ಸಲಹೆ ಕೊಡ್ತೀವಿ. ಮೈಕನ್ನ ಜೋರಾಗಿ ಹಾಕಿರ್ತಾರೆ, ಅದು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಕೊಡಿ. ಯಾರೋ ಮಕ್ಕಳು ಓದ್ತಾ ಇರ್ತಾರೆ ಅಥವಾ ಯಾರೋ ಆಸ್ಪತ್ರೆ ಪಕ್ಕ ಇದೆ ಅಂತ ನಾವು ಹೇಳಿ, ಅಥವಾ ಲೈಸೆನ್ಸ್ ತಗೊಳ್ಳಿ ಅಂತ ಹೇಳಿ. ಸೊ ಇಟ್ ಇಸ್ ಟು ಫೆಸಿಲಿಟೇಟ್. ಯಾವುದೇ ರೀತಿ ಅಂದ್ರೆ ಎಲ್ಲರ ಹಿತನ ನಾವು ನಮ್ಮ ದೃಷ್ಟಿನಲ್ಲಿ ಇಟ್ಕೊಂಡು ಈ ಒಂದು ಕೆಲವು ಸಜೆಷನ್ಸ್ ನಮಗೆ ಕೊಡ್ತೀವಿ. ಸೊ ಅದನ್ನ ತಾವು ಕೂಡ ಒಳ್ಳೆ ರೈಟ್ ಸ್ಪಿರಿಟ್ ತಗೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀವಿ. ನಾನಾಗ್ಲಿ, ನಮ್ಮ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಬೇರೆ ಇಲಾಖೆಯ ಅಧಿಕಾರಿಗಳಾಗ್ಲಿ ಎಲ್ಲರೂ ಕೂಡ ಹಬ್ಬನ ಆಚರಣೆ ಮಾಡುವಾಗ ಯಾವ ರೀತಿ ನಮ್ಗೆ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೊತೆಗೆ ನಾವು ಒಡನಾಟನ ಇಟ್ಕೊಳ್ತೀವಿ. ಮತ್ತೊಂದು, ಯಾರಾದ್ರೂ ಈ ಕಿಡಿಗೇಡಿಗಳು ಏನೋ ತೊಂದರೆ ಮಾಡಬೇಕು ಅಂತ ಬರ್ತಾರೆ, ನಾವು ನೋಡಿರ್ತೀವಿ. ಸುತ್ತಮುತ್ತಲೇ ಇರ್ತಾರೆ, ಯಾರೋ ತರಲೆ ಮಾಡಬೇಕು ಅಂತ ಇರ್ತಾರೆ, ಪ್ರಚೋದನಾಕಾರಿ ಹೇಳಿಕೆ ಹೇಳ್ಕೊಡೋದು ಅಥವಾ ಯಾವುದೋ ಒಂದು ಕಡನ್ನ ಒಂದು ಪೋಸ್ಟ್ ತಗೊಂಡು ವಾಟ್ಸಪ್ ಅಲ್ಲಿ ಬರಿ ಬಿಟ್ಬಿಡೋದು. ಈ ರೀತಿ ಏನಾದ್ರು ಆಯ್ತು ಅಂತಂದ್ರೆ ಮುಲಾಜಿಲ್ಲದೆ ಅಂದವ್ರ ವಿರುದ್ಧ ಕ್ರಮ ತಗೊಳ್ತೀವಿ. ನಾವು ಸುಮ್ಮನೆ ಬೇಕು ಅಂತಂದು ನಾವು ಶಾಂತಿ ಕಾಪಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರುವಾಗ ಶಾಂತಿ ಭಂಗ ಮಾಡ್ಲಿಕ್ಕೆ ಯಾರೋ ಒಬ್ರು 3-4 ಜನ ಬಂದು ಕಿತಾಪತಿ ಮಾಡ್ತಾರೆ ಅಂತಂದ್ರೆ ಈಗಾಗಲೇ ನಮ್ಮ ಇಲಾಖೆಯಿಂದ ಸಾಕಷ್ಟು ಮಾಡ್ತಾ ಇದ್ವಿ. ಕಳೆದ 1-2 ತಿಂಗಳಿಂದ ಗಡಿ ಪಾರ್ಕ್ ಮಾಡೋದಾಗಿರ್ಲಿ, ಪ್ರಿವೆಂಟಿವ್ ಕೇಸಸ್ ಮಾಡೋದಾಗಿರ್ಲಿ, ಸ್ಟೇಷನ್ ಕರೆದು ವಾರ್ ಮಾಡೋದಾಗಿರ್ಲಿ, ಇನ್ನು ಇತರೆ ಸಾಕಷ್ಟು ಸೂಕ್ಷ್ಮವಾಗಿ ನಮ್ಮ ಇಲಾಖೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ತಮಗೂ ಕೂಡ ಯಾವ್ದಾದ್ರು ಮೆಸೇಜಸ್ ಪೋಸ್ಟ್ ಏನಾದ್ರು ಬಂತು ಅಂತಂದ್ರೆ ಇಮಿಡಿಯೇಟ್ಲಿ ಪ್ರಚೋದನೆಗೆ ಒಳಗಾಗಬಾರ್ದು. ಸರ್ ಈ ರೀತಿ ಇದೆ, ಮೆಸೇಜ್ ಬಂದಿದೆ, ಏನ್ ಮಾಡೋದು, ಏನ್ ಬೇಡ ಅಂತ ನಮ್ಗೆ ತಿಳಿಸ್ತು ಅಂತಂದ್ರೆ ನಾವು ತಮಗೆ ಪರಿಶೀಲನೆ ಮಾಡಿ ಹೇಳ್ತೀವಿ ಅದು ಸರಿನಾ, ಫೇಕ್ ನ್ಯೂಸ್ ಏನು ಅಂತ.
ನಮ್ಮ ಜಿಲ್ಲೆಯಲ್ಲಿ ಈ ವರ್ಷನೇ ಸುಮಾರು 30ಕ್ಕಿಂತ ಹೆಚ್ಚು ಈ ರೀತಿ ಸುಳ್ಳು ಪ್ರಕರಣಗಳನ್ನ ಅಂದ್ರೆ ಸುಳ್ಳು ಮಾಹಿತಿನ ಯಾರು ಕೊಡ್ತಾರೆ ಅಂತವ್ರ ವಿರುದ್ಧ ಪ್ರಕರಣಗಳನ್ನ ನಾವು ದಾಖಲೆ ಮಾಡ್ತೀವಿ. ಆದ್ರಿಂದ ಎಲ್ಲರೂ ಕೂಡ ಸಂಯಮ ಇರಬೇಕು. ಏನಾದ್ರೂ ಯಾವುದೋ ಒಂದು ಮಾಹಿತಿ ಯಾರು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಸಡನ್ನಾಗಿ ಏನೋ ಪೋಸ್ಟ್ ತಗೊಂಡು ನಾವು ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ ಏನು ಎತ್ತ ಅಂತ ಪರಿಶೀಲನೆ ಮಾಡಿ ನಮ್ಮ ಇಲಾಖೆಯ ಜೊತೆಗೆ ತಾವು ಸಮನ್ವಯನ ಹೊಂದಿ ಅದಾದ ನಂತರ ನಿರ್ಧಾರ ಮಾಡಬೇಕು ಏನ್ ಮಾಡಬೇಕು ಏನು ಅಂತ. ಏನೇ ನಿಮಗೆ ಸಮಸ್ಯೆ ಆದ್ರೂ ಕೂಡ ನಾವಿದ್ದೀವಿ ಅದನ್ನು ಬಗೆಹರಿಸಲಿಕ್ಕೆ. ನಾನು ಪರ್ಸನಲ್ ಇರ್ತೀನಿ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ಸಹೋದ್ಯೋಗಿಗಳು ಇದ್ದಾರೆ. ಈಗ ನಾನು ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೇಳಿ ಬಂದಿದ್ದೀನಿ. ಸೊ ಎಲ್ಲಾ ರೀತಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಅರ್ಬನ್ ಲೋಕಲ್ ಬಾಡಿ ಆಗಲಿ ರೂರಲ್ ಲೋಕಲ್ ಬಾಡೀಸ್ ಮತ್ತೆ ನಮ್ಮ ರೆವಿನ್ಯೂ ಇಲಾಖೆಯ ಮುಖ್ಯಸ್ಥರು ತಹಸೀಲ್ದಾರರು ಕೂಡ ಸಾಕಷ್ಟು ರೀತಿಯಲ್ಲಿ ನಾವು ಸಹಕಾರ ಕೊಡ್ತೀವಿ ಸರ್. ಸಿಸಿ ಕ್ಯಾಮೆರಾ ಆಗೋದಾಗಲಿ, ಲೈಟಿಂಗ್ ವ್ಯವಸ್ಥೆ ಮಾಡೋದು, ಬ್ಯಾರಿಕೇಡಿಂಗ್ ಮಾಡೋದು, ಎಲ್ಲೆಲ್ಲಿ ನಮ್ಗೆ ಏನೇನು ಸಹಕಾರ ಬೇಕು ಎಲ್ಲವನ್ನೂ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಇದು ಒಂದು ಒಳ್ಳೆ ಅವಕಾಶ. 2 ಹಬ್ಬಗಳು ಒಟ್ಟಿಗೆ ಬಂದಿರೋದ್ರಿಂದ ನಾವೆಲ್ಲರೂ ಮತ್ತೊಂದು ವರ್ಷ ಸಾಕಷ್ಟು ವಿಜೃಂಭಣೆಯಿಂದ ಹಬ್ಬನ ಮಾಡಿ ಸಹಿ ಎತ್ಕೊಳ್ಬೇಕು ಅಂತಂದು ನಾವೆಲ್ಲರೂ ಕೂಡ ಬಹಳ ಹುಮ್ಮಸ್ಸಿಂದ ರೆಡಿಯಾಗಿದ್ದೀವಿ. ನಮ್ಮ ಇಲಾಖೆನಲ್ಲೂ ಕೂಡ ನಾವು ಹಬ್ಬದ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪೊಲೀಸ್ ಇಲಾಖೆ ಪರವಾಗಿ ಹಾಗೂ ಸರ್ವ ಮತ್ತು ಶಿಕಾರಿಪುರ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ ಸೊರಬ ಹಾಗೂ ಶಿಕಾರಿಪುರದ ಸಮಸ್ತ ನಾಗರಿಕರಿಗೂ ಹಾಗೂ ಗಣೇಶ ಕಮಿಟಿ, ಅಂಜುಮಾನ್ ಕಮಿಟಿ ಹಾಗೂ ಈದ್ ಮೇಘ ಕಮಿಟಿಯ ಪ್ರತಿಯೊಬ್ಬ ಸದಸ್ಯರಿಗೆ ಸೇರಿದ ಪೊಲೀಸ್ ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆ, ಅಭಿನಂದನೆಯನ್ನು ತಿಳಿಸುತ್ತಾ ನನ್ನ ವಂದನಾರ್ಪಣೆಯನ್ನು